ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲ ಬ್ರದರ್, ಅದು ಹೇಳ್ಬಾರ್ದು. ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರ ಮೇಡಪ್ಪ? ಏನಿಲ್ಲ, ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅಯ್ಯೋ, ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು. ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲ ಬ್ರದರ್, ಅದು ಹೇಳ್ಬಾರ್ದು. ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರ ಮೇಡಪ್ಪ? ಏನಿಲ್ಲ, ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅಯ್ಯೋ, ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು. ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲ ಬ್ರದರ್, ಅದು ಹೇಳ್ಬಾರ್ದು. ಆ್ಯಕ್ಚುಲಿ ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರ ಮೇಡಪ್ಪ? ಏನಿಲ್ಲ, ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅಯ್ಯೋ, ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು. ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ.
ಏ ಇಲ್ಲ ಬ್ರದರ್, ಅದು ಹೇಳ್ಬಾರ್ದು ಆ್ಯಕ್ಚುಲಿ. ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಒಂದು ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಇರಿ ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರಾ ಮೇಡಪ್ಪ? ಏನಿಲ್ಲ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ತರುಣ್ ಸರ್, ನೀವು ಆಕ್ಟರು, ಡೈರೆಕ್ಟರು, ಆಕ್ಟರ್ನ ಸೆಲೆಕ್ಟ್ ಮಾಡ್ತಿದ್ದೀರಾ? ಅವ್ರ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ? ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಸರ್, ಇವತ್ತು ತರುಣ್ ಸರ್ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು. ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದೊಂದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಏ ಇಲ್ಲ ಬ್ರದರ್, ಅದು ಹೇಳ್ಬಾರ್ದು ಆ್ಯಕ್ಚುಲಿ. ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಒಂದು ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಇರಿ ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರಾ ಮೇಡಪ್ಪ? ಏನಿಲ್ಲ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತು ತರುಣ್ ಸರ್, ನೀವು ಆಕ್ಟರು, ಡೈರೆಕ್ಟರು, ಆಕ್ಟರ್ನ ಸೆಲೆಕ್ಟ್ ಮಾಡ್ತಿದ್ದೀರಾ? ಅವ್ರ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ? ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಸರ್, ಇವತ್ತು ತರುಣ್ ಸರ್ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು. ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ನಮ್ಮದೊಂದು 6 ತಿಂಗಳಾಯಿತು. ಸೊ ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೆಯದಾಗಲಿ, ಈ ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಏ ಇಲ್ಲ ಬ್ರದರ್, ಅದು ಹೇಳ್ಬಾರ್ದು ಆ್ಯಕ್ಚುಲಿ. ನನಗೆ ಎಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು, ಏನೋ ಒಂದು ಕ್ರೈಮ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸೋ. ಇರಿ ಸ್ವಲ್ಪ ಎಲ್ಲ ಇಲ್ಲ. ಯಾವ ಟಿಪ್ಸ್ ಕೊಡ್ತೀರಾ ಮೇಡಪ್ಪ? ಏನಿಲ್ಲ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗಲೂ ಮ್ಯಾರೇಜ್ ಅಂತಂದರೆ ಅದೊಂದು ಫೇಸ್. ನಾವು ಹೆಂಗೆಲ್ಲ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಮ್ಮ ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ರೆ 100% ಲೈಫ್ ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತು ತರುಣ್ ಸರ್, ನೀವು ಆಕ್ಟರು, ಡೈರೆಕ್ಟರು, ಆಕ್ಟರ್ನ ಸೆಲೆಕ್ಟ್ ಮಾಡ್ತಿದ್ದೀರಾ? ಅವ್ರ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ? ಆ ಪ್ರೊಫೆಷನ್, ಈ ಮ್ಯಾರೇಜ್ ಲೈಫಲ್ಲಿ ಪ್ರೊಫೆಷನ್ ಅನ್ನೋದು ಏನೋ ಇಂಪಾರ್ಟೆಂಟ್ ಆಗಲ್ಲಮ್ಮ. ನನಗೆ ಗೊತ್ತಿದ್ದಂಗೆ ಅದು ತುಂಬ ಮಿನಿಮಲ್ ಕೌಂಟ್ ಆಗುತ್ತೆ. ಇದು ಯಾರು ಒಂದು ವ್ಯಕ್ತಿಯಾಗಿ ಯಾರು ಇಷ್ಟಪಡ್ತಾರೋ ಒಂದು ಮುಖ್ಯ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ಆ್ಯಕ್ಟರ್ ಬರೆದಿತ್ತು, ಅವ್ರ ಲೈಫಲ್ಲಿ ಒಂದು ಡಾಕ್ಟರ್ ಬರೆದಿದ್ದಾರೆ. ಸೊ ಆ್ಯಸ್ ಅ ಪರ್ಸನ್ ಆಗಿ ಒಂದು ಅದ್ಭುತವಾದ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಸರ್, ಇವತ್ತು ತರುಣ್ ಸರ್ ಅಯ್ಯೋ ಏನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಸಾರ್ಗೆ. ಒಳ್ಳೆ ಹೆಲ್ತು, ಒಳ್ಳೆ ಸಕ್ಸಸ್ ಇರಲಿ ಅನ್ನೋ ಥರ ಒಂದು ಹಾರ್ಟ್ಲಿ ವಿಶ್ ಮಾಡ್ತೀವಿ. ಸೊ ಅದೇ ಒಂದು ನಮ್ಮ ಕಡೆಯಿಂದ ಪ್ರೇಯರ್ಸ್ ಯಾವಲ್ಲ ಅವ್ರಿಗೆ. ಥ್ಯಾಂಕ್ ಯು.